ನಮಸ್ಕಾರ. ದೈವಾರ್ಥ ಪಂಚಾಂಗಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು 19 ಜುಲೈ 2026 ಭಾನುವಾರ. ಆಷಾಢ ಮಾಸದ ಶುಕ್ಲ ಪಕ್ಷ ಷಷ್ಠಿ, ಜೊತೆಗೆ ಸ್ಕಂದ ಷಷ್ಠಿ ಹಾಗೂ ಆಷಾಢ ಗುಪ್ತ ನವರಾತ್ರಿಯ 6ನೇ ದಿನ. ಇಂದು ದೇವಿ ಕಾತ್ಯಾಯನಿಯ ಆರಾಧನೆಗೂ ವಿಶೇಷ ಮಹತ್ವವಿದೆ. ಇಂದಿನ ಪಂಚಾಂಗವನ್ನು ತಿಳಿಯೋಣ. ಇಂದು ಶುಕ್ಲ ಪಕ್ಷ ಷಷ್ಠಿ ಜುಲೈ 20 ಬೆಳಿಗ್ಗೆ 3:30 ಇರುತ್ತದೆ. ನಂತರ ಶುಕ್ಲ ಪಕ್ಷ ಸಪ್ತಮಿ ಆರಂಭವಾಗಿ ಜುಲೈ 21 ಬೆಳಿಗ್ಗೆ 4:03 ಇರುತ್ತದೆ. ಷಷ್ಠಿ ತಿಥಿಯು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಗೆ ಅತ್ಯಂತ ಶುಭಕರವಾಗಿದೆ. ಸಪ್ತಮಿ ತಿಥಿಯು ಸೂರ್ಯದೇವರ ಉಪಾಸನೆ ಹಾಗೂ ಆರೋಗ್ಯಕ್ಕಾಗಿ ಅನುಕೂಲಕರವಾಗಿದೆ. ಇಂದು ಉತ್ತರ ಫಲ್ಗುಣಿ ನಕ್ಷತ್ರ ಸಂಜೆ 6:12 ಇರುತ್ತದೆ. ನಂತರ ಹಸ್ತ ನಕ್ಷತ್ರ ಆರಂಭವಾಗಿ ಜುಲೈ 20 ಸಂಜೆ 7:09 ಇರುತ್ತದೆ. ಉತ್ತರ ಫಲ್ಗುಣಿ ನಕ್ಷತ್ರವು ಜವಾಬ್ದಾರಿ, ಸ್ನೇಹ ಮತ್ತು ದಾನಧರ್ಮಕ್ಕೆ ಅನುಕೂಲಕರವಾಗಿದೆ. ಹಸ್ತ ನಕ್ಷತ್ರವು ಕೌಶಲ್ಯ, ಕಲಿಕೆ ಮತ್ತು ಕಾರ್ಯಸಿದ್ಧಿಗೆ ಉತ್ತಮವೆಂದು ಪರಿಗಣಿಸಲಾಗಿದೆ. ಇಂದು ಪರಿಗ ಯೋಗ ಸಂಜೆ 7:21 ಇರುತ್ತದೆ. ನಂತರ ಶಿವಯೋಗ ಆರಂಭವಾಗಿ ಜುಲೈ 20 ಸಂಜೆ 6:35 ಇರುತ್ತದೆ. ಪರಿಗ ಯೋಗದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಯೋಚಿಸಿ ಕೈಗೊಳ್ಳುವುದು ಉತ್ತಮ. ಶಿವಯೋಗವು ಶಿವಾರಾಧನೆ, ಧ್ಯಾನ ಮತ್ತು ಶುಭ ಕಾರ್ಯಗಳಿಗೆ ಅತ್ಯಂತ ಮಂಗಳಕರವಾಗಿದೆ. ಇಂದು ಕೌಲವ ಕರ್ಣ ಮಧ್ಯಾಹ್ನ 3:30 ಇರುತ್ತದೆ. ನಂತರ ತೈತಿಲ ಕರ್ಣ ಜುಲೈ 20 ಬೆಳಿಗ್ಗೆ 3:30 ಇರುತ್ತದೆ. ಅದರ ನಂತರ ಗರಜ ಕರ್ಣ ಆರಂಭವಾಗುತ್ತದೆ. ಕೌಲವ ಕರ್ಣವು ಕುಟುಂಬ ಮತ್ತು ಸಹಭಾಗಿತ್ವದ ಕಾರ್ಯಗಳಿಗೆ ಅನುಕೂಲಕರವಾಗಿದೆ. ತೈತಿಲ ಕರ್ಣವು ವ್ಯಾಪಾರ ಮತ್ತು ಹೊಸ ಯೋಜನೆಗಳಿಗೆ ಉತ್ತಮವಾಗಿದೆ. ಗರಜ ಕರ್ಣವು ಧೈರ್ಯ ಮತ್ತು ಕಾರ್ಯಸಿದ್ಧಿಗೆ ಸಹಾಯಕವಾಗಿದೆ. ಇಂದಿನ ರಾಹುಕಾಲ ಸಂಜೆ 5:08 6:43 ಇರುತ್ತದೆ. ಗುಳಿಕ ಕಾಲ ಮಧ್ಯಾಹ್ನ 3:33 ಸಂಜೆ 5:08 ಇರುತ್ತದೆ. ಯಮಗಂಡ ಕಾಲ ಮಧ್ಯಾಹ್ನ 12:23 1:58 ಇರುತ್ತದೆ. ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4:27 5:15 ಇರುತ್ತದೆ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 12:51 ಇರುತ್ತದೆ. ಪ್ರದೋಷ ಸಮಯ ಸಂಜೆ 6:48 ರಾತ್ರಿ 9:03 ಇರುತ್ತದೆ. ಅಮೃತ ಕಾಲ ಬೆಳಿಗ್ಗೆ 10:56 ಮಧ್ಯಾಹ್ನ 12:33 ಇರುತ್ತದೆ. ಸೂರ್ಯೋದಯ ಬೆಳಿಗ್ಗೆ 6:03 ಸೂರ್ಯಾಸ್ತ ಸಂಜೆ 6:48 ಚಂದ್ರೋದಯ ಬೆಳಿಗ್ಗೆ 10:30 ಚಂದ್ರಾಸ್ತ ರಾತ್ರಿ 10:43 ಸೂರ್ಯನು ಕರ್ಕಾಟಕ ರಾಶಿಯಲ್ಲಿದ್ದು ಚಂದ್ರನು ಕನ್ಯಾ ರಾಶಿಯಲ್ಲಿರುತ್ತಾನೆ. ಇಂದಿನ ವಿಶೇಷ. ಇಂದು ಸ್ಕಂದ ಷಷ್ಠಿ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಗೆ ಇದು ಅತ್ಯಂತ ಪವಿತ್ರ ದಿನವಾಗಿದೆ. ಜೊತೆಗೆ ಆಷಾಢ ಗುಪ್ತ ನವರಾತ್ರಿಯ 6ನೇ ದಿನ ದೇವಿ ಕಾತ್ಯಾಯನಿಯ ಪೂಜೆ ಮಾಡುವುದು ಧೈರ್ಯ, ವಿಜಯ ಮತ್ತು ಆತ್ಮಬಲವನ್ನು ವೃದ್ಧಿಸುತ್ತದೆ ಎಂದು ನಂಬಲಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಇಷ್ಟಪಡಿ ಮತ್ತು ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಪ್ರತಿದಿನದ ನಿಖರ ಮತ್ತು ಸರಳ ಕನ್ನಡ ನಿತ್ಯ ಪಂಚಾಂಗಕ್ಕಾಗಿ ದೈವಾರ್ಥ ಪಂಚಾಂಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹರಿ ಓಂ. ನಮಸ್ಕಾರ.